ಕರ್ನಾಟಕದಿಂದ ಒಂದು ದೊಡ್ಡ ಸುದ್ದಿ ಬಂದಿದೆ. ಒಂದು ಬೃಹತ್ ಭೂ ಯೋಜನೆ ಬಗ್ಗೆ. ಬನ್ನಿ ನೋಡೋಣ. ಹಾಗಿದ್ರೆ ರಾಜ್ಯ ಸರ್ಕಾರದಿಂದ ಬಂದಿರೋ ಆ ಬಿಗ್ ಡೆವಲಪ್ಮೆಂಟ್ ನ್ಯೂಸ್ ಏನು? ಅಬ್ಬಬ್ಬಾ, ಬರೋಬ್ಬರಿ 300 ಎಕರೆ ಇಷ್ಟು ದೊಡ್ಡ ಜಾಗವನ್ನ ಅಭಿವೃದ್ಧಿ ಮಾಡೋ ಪ್ಲಾನ್ ಇದು. ಇದು ರಾಜ್ಯದ ನಗರಾಭಿವೃದ್ಧಿಗೆ ಒಂದು ಹೊಸ ದಿಕ್ಕು ಅಂತಾನೆ ಹೇಳ್ಬೋದು. ಸರಿ, ಈ ಹೊಸ ಪ್ಲಾನ್ ಹಿಂದೆ ಇರೋದು ಯಾರು? ಇದನ್ನ ಅನೌನ್ಸ್ ಮಾಡಿರೋದು ನಗರಾಭಿವೃದ್ಧಿ ಸಚಿವ BS ಸುರೇಶ್ ಅವರು. ಪ್ರಾಜೆಕ್ಟ್ನ ನೇತೃತ್ವ ವಹಿಸಿರೋದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ. ಹೌದು, MUDA ಅಂದ್ರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ. ಮೈಸೂರಿನ ಪ್ಲಾನಿಂಗ್ ಇವರೇ ನೋಡ್ಕೊಳ್ಳೋದು. ಆದ್ರೆ ಒಂದು ಪ್ರಶ್ನೆ, ಇಷ್ಟೆಲ್ಲ ನಗರಗಳಿದ್ರೂ ಯಾಕೆ ಮೈಸೂರನ್ನೇ ಸೆಲೆಕ್ಟ್ ಮಾಡಿದ್ರು? ಯಾಕಂದ್ರೆ ಬೆಂಗಳೂರು ಬಿಟ್ರೆ ರಾಜ್ಯದ 2ನೇ ಅತಿದೊಡ್ಡ ನಗರ ನಮ್ಮ ಮೈಸೂರು. ಹಾಗಿದ್ರೆ ಇದ್ರ ಹಿಂದಿರೋ ದೊಡ್ಡ ಪ್ಲಾನ್ ಏನು? ಸರ್ಕಾರದ ಉದ್ದೇಶವಾದ್ರೂ ಏನು? ನೋಡಿ, ಮೈಸೂರಿನ ಭವಿಷ್ಯಕ್ಕಾಗಿ ನಗರಾಭಿವೃದ್ಧಿ ಇಲಾಖೆ 2 ಮುಖ್ಯ ವಿಷಯಗಳನ್ನು ಗುರುತಿಸಿದೆ. ಒಂದು ನಗರ ಭೂಮಿ ಅಭಿವೃದ್ಧಿ, ಇನ್ನೊಂದು ನಗರದ ಸ್ವಚ್ಛತೆ. ಎರಡಕ್ಕೂ ಸಮಾನ ಆದ್ಯತೆ. ಹಾಗಿದ್ರೆ ಮೈಸೂರಿನ ಈ ಮಾಡೆಲ್ ಭಾರತದ ಬೇರೆ ನಗರಗಳಿಗೂ ಒಂದು ನೀಲನಕ್ಷೆ ಆಗ್ಬೋದಾ?